ಸರ್ವರಿಗೂ ಶರಣಾರ್ಥಿಗಳು. ವಚನ ಚಿಂತನ ದಿನ 21. ಇಂದಿನ ವಚನ: ಜಂಗಮ ಜಂಗಮ ಜಗದ ಜಂಜಡ ಕಳೆವ ಜಂಗಮ, ಜಗದ ಜಂಜಡ ಕಳೆವ ಜಂಗಮ, ಈ ಭುವಿಯ ಪಾಪವ ತೊಳೆವ ಜಂಗಮ, ಜಗದ ಜಂಜಡ ಕಳೆವ ಜಂಗಮ. ಧರ್ಮದರುಹನು ನೀಡಿ ಭಕ್ತಿ ಮಾರ್ಗವ ತೋರಿ, ಧರ್ಮದರುಹನು ನೀಡಿ ಭಕ್ತಿ ಮಾರ್ಗವ ತೋರಿ, ಸದ್ಗುರುವೇ ನೀನಾದೆ ಜಂಗಮ. ಹುಟ್ಟು ಸಾವಿನ ಸರ್ವ ಕಾರ್ಯವನ್ನು ಮಾಡುತ್ತಲೇ, ಹುಟ್ಟು ಸಾವಿನ ಸರ್ವ ಕಾರ್ಯವನ್ನು ಮಾಡುತ್ತಲೇ, ಮುಕ್ತಿಯನ್ನು ಕರುಣಿಸಿದ ಜಂಗಮ, ಜಂಗಮ. ಭಿಕ್ಷೆಯ ಬೇಡಿ ಜಗವ ತಣಿಸುವ, ಭಿಕ್ಷೆಯನ್ನು ಬೇಡಿ ಜಗವ ತಣಿಸುವ ದಾಸೋಹ ಮೂರ್ತಿ ನಿಜ ಜಂಗಮ. ಭವ ನಿವಾರಕ ಶಿವ ಚೈತನ್ಯ ಮೂರ್ತಿ, ಭವ ನಿವಾರಕ ಶಿವ ಚೈತನ್ಯ ಮೂರ್ತಿ, ದಾಸೋಹ ಮೂರ್ತಿ ಪರಶಿವನವತಾರೆ ಜಂಗಮ, ಜಂಗಮ, ಜಂಗಮ. ಅವರೇ ನಮ್ಮಯ್ಯ ಗುರು ಚಂದ್ರಶೇಖರ ಒಡೆಯ, ಅವರೇ ನಮ್ಮಯ್ಯ ಗುರು ಚಂದ್ರಶೇಖರ ಒಡೆಯ, ಚಂದ್ರಶೇಖರ ಒಡೆಯ. ಜಗದ ಜಂಜಡ ಕಳೆವ ಜಂಗಮ, ಜಂಗಮ, ಜಂಗಮ. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟ್ಸ್ಥಲಗಳೇ ಆತ್ಮ. ಇದು ವೀರಶೈವ ಧರ್ಮದ ಸಿದ್ಧಾಂತದ ತಿರುಳು. ಇಲ್ಲಿ ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ ಉಪಾಸ್ಯರು, ಅಂದರೆ ಪೂಜಿಸಲ್ಪಡ್ತಕ್ಕಂಥ ಮೂರ್ತಿಗಳು. ಇನ್ನು ವಿಭೂತಿ, ರುದ್ರಾಕ್ಷಿ ಮಂತ್ರ ಪೂಜಿಸುವ ಸಾಧನಗಳು. ಹಾಗೆಯೇ ಪಾದೋದಕ ಮತ್ತು ಪ್ರಸಾದ ಪೂಜೆಯ ಫಲಗಳು ಎಂಬುದಾಗಿ ಸಿದ್ಧಾಂತದಲ್ಲಿ ಕಂಡುಬರುವುದು. ಲಿಂಗದ ಮುಖವೇ ಜಂಗಮ ಎಂದು ಹೇಳಿದ್ದಾರೆ. ಜಕಾರೇನ ಜಗತ್, ಇನ್ನು ಶೂನ್ಯ ಅಂದರೆ ಸೊನ್ನೆ, ಇದನ್ನು ಭಕ್ತರಲ್ಲಿನ ಅಜ್ಞಾನ ಎಂದಿದ್ದಾರೆ. ಹಾಗೆಯೇ ಗ ಅಂದರೆ ಗಣೇಶ, ವಿದ್ಯಾಧಿಪತಿ, ಜ್ಞಾನದ ಸಂಪತ್ತು ಎಂದಿದ್ದಾರೆ. ಹಾಗೆ ಮ ಇದು ಮನುಕುಲ ಅಂತಕ್ಕಂಥದ್ದು. ಹೀಗೆ ಜಗದ ಭಕ್ತರಲ್ಲಿನ ಅಜ್ಞಾನವ ಕಳೆದು ಸುಜ್ಞಾನದ ಬೀಜವನ್ನು ಬಿತ್ತಿ ಮನುಕುಲವನ್ನು ಉದ್ಧರಿಸುವವನು ಜಂಗಮ ಎಂದು ಕರೆದಿದ್ದಾರೆ. ಕೆಲವು ಒಂದು ಧರ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ಜ್ಞಾನಂತತಿ ಶಯಾದೇತು ಶಿವಂ ವಿಶ್ವಪ್ರಕಾಶಂ ಸ್ವಸ್ವರೂಪ ತಯಾತೇತು ಜಂಗಮ ಇತಿ ಕೀರ್ತಿತಃ. ಹಾಗೆಯೇ ಅತಃ ಅಷ್ಟವಾತ್ಮ ಗುಣಾಃ ದಯಾ ಸರ್ವಭೂಷಿತು ಕ್ಷಾರಾತಿ ರಸಸೂಯ ಶೌಚಮನಾಯೇಸು ಮಂಗಲ ಮಕಾರ್ಪಣ್ಯ ಮಸ್ಪೃಹ ಮಸ್ಪೃಹ. ಅಂದರೆ ಈ ಜಂಗಮ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳನ್ನು ಕೂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು. ಸಂಸ್ಕಾರದಿಂದ ಸದಾಚಾರ ಸಂಪನ್ನರಾಗಿ ವರ್ಣ, ವರ್ಗ, ಜಾತಿ, ಲಿಂಗಭೇದವಿಲ್ಲದೆ ಕಾಯಕ ತತ್ಪರನಾಗಿ ನವ ಸಮಾಜದ ನಿರ್ಮಾಣವನ್ನು ಮಾಡುವವರು ಜಂಗಮ ಅಂತಂದು ಕರೆದಿದ್ದಾರೆ. ಅದಕ್ಕೆ ಸರ್ವಜ್ಞ ಒಂದು ಕಡೆಗೆ ಹೇಳ್ತಾನೆ, ಮೀರಿದ ಸ್ಥಳದವರು ಮೂರು ಮೀರಿರಬೇಕು,
ನಾರಿ ಭೂ ಕನಕ ಸೋಂಕಿದರೆ ಶಿವನತ ದೂರ ಸಾರಿಹೇನು ಸರ್ವಜ್ಞ. ಅಂದರೆ ಇಲ್ಲಿ ಮುಖ್ಯವಾಗಿ ಆಶೆ ಅಳಿದು ಈಶನನ್ನು ಭಜಿಸುವವನು ಜಂಗಮ ಅಂತಕ್ಕಂಥದ್ದು. ಜಾತಿ ಸೂತಕ ಒಳಿದ ನಿರ್ಲಿಪ್ತನು ಜಂಗಮ ಅಂದಿದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ಚನ್ನಬಸವಣ್ಣನವರು ಕೂಡ ಒಂದು ಕಡೆ ಹೇಳ್ತಾಯಿದ್ರೆ, ಪರಶಿವನು ಗುರು ಜಂಗಮ ರೂಪಿಂದೆ ನರನನ್ನು ಧರಿಸಲೆಂದು ಮನುಜನ ಆಕಾರವ ಧರಿಸಿ ಧರೆಗೆ ಬಂದಿ ಹೇಳಯ್ಯ. ಅರೇ ದೇಹ ನರನು ಗುರು ಲಿಂಗ ಜಂಗಮವ ಆರಾಧಿಸದೆ ಜಡಾಕಾರದ ವಸ್ತುಗಳನ್ನು ದೈವವನ್ನು ಆರಾಧಿಸುವರು ಎಂದಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಇಲ್ಲಿ ಇವತ್ತೇನಾಗಿದೆ ಅಂದರೆ ಆಧುನಿಕತೆಯ ವೈಚಾರಿಕತೆಗೆ ಅಂಟಿಕೊಂಡು ಧರ್ಮ ಸಿದ್ಧಾಂತಗಳನ್ನು ಕಡೆಗಣಿಸುತ್ತಿರುವುದು ನಿಜಕ್ಕೂ ವಿಷಾದನೀಯ. ಧರ್ಮವು ರಕ್ಷಿತಿ ರಕ್ಷಿತಃ. ಭಕ್ತರಾದವರು ಧರ್ಮ ಸಿದ್ಧಾಂತಗಳನ್ನು ಅಷ್ಟಾವರಣ ಪಂಚಾಚಾರ ಷಷ್ಠಲಗಳ ಮಹತ್ವವನ್ನು ಅರಿತು ಆಚರಣೆಗಳನ್ನು ಅಳವಡಿಸಿಕೊಂಡು ನಡೆಯಬೇಕಿದೆ. ಗುರು ಲಿಂಗ ಜಂಗಮರಲ್ಲಿ ನಂಬಿಕೆ ಇರಬೇಕು. ಎಂದಿಗೂ ಜಂಗಮರು ಚರ ಮತ್ತು ಸ್ಥಿರ ಜಂಗಮರಾಗಿ ಗುರುಗಳಾಗಿ ಸತ್ಯ ಧರ್ಮದ ಬೋಧನೆಯನ್ನು ಮಾಡುತ್ತಾ ಸಮಾಜದ ಸಂಕಷ್ಟಗಳನ್ನು ದೂರ ಮಾಡುವರು. ಹಾಗೆಯೇ ಶಿಕ್ಷಣ, ಸಮಾನತೆ, ಆರೋಗ್ಯ, ಕಾಯಕ, ದಾಸೋಹವನ್ನು ನಡೆಸಿದ್ರೆ ಸಂಕಷ್ಟದಲ್ಲಿರುವ ತುಳಿತಕ್ಕೊಳಗಾದ ನಿರ್ಗತಿಕರನ್ನು ಮೇಲೆತ್ತಿ ಸಮಾನತೆ, ಸೌಹಾರ್ದತೆಯನ್ನು ಕಲ್ಪಿಸುವಲ್ಲಿ ಇವತ್ತು ಮಠಮಾನ್ಯಗಳು ಶ್ರಮಿಸುತ್ತಿರುವುದೇ ಸಾಕ್ಷಿಯಾಗಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಇಲ್ಲಿ ಭಿಕ್ಷೆ ಅಥವಾ ದಾನದಿಂದ ಬಂದಿದ್ದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುತ್ತಿರುವುದು ನಾವು ನೋಡುತ್ತೇವೆ. ಹಾಗೆ ಪುರಾಣ ಧರ್ಮ ಗ್ರಂಥಗಳಲ್ಲಿ ಕೂಡ ನಾವು ಕಾಣುವೆ ಅಂತಕ್ಕಂಥ. ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಆಡಳಿತದ ವ್ಯವಸ್ಥೆಗಾಗಿ ಜಾತಿ ವ್ಯವಸ್ಥೆ ಮೂಡಿ ಬಂದಿರುವುದೇ ಹೊರತು ಶರಣರ ಒಂದು ಸಂತತಿಯಿಂದಲ್ಲ. ಮನುಕುಲವು ಒಂದೇ ಜಾತಿ, ಮಾನವ ಧರ್ಮ ಅದು ಒಂದೇ ಧರ್ಮ ಎಂದು ಸಾರಿದವರು ಶರಣರು. ಗುರು ಲಿಂಗ ಜಂಗಮ ಪರಮಾತ್ಮನ ಪ್ರತಿರೂಪವ ಅಂತಕ್ಕಂಥದ್ದು. ಗೌರವಿಸು, ಆರಾಧಿಸು, ಅರ್ಪಿಸು, ಆನಂದದ ಬದುಕನ್ನು ನಡೆಸಿರಿ ಎಂಬುದೇ ಈ ಒಂದು ವಚನದ ಉದ್ದೇಶ. ಅದಕ್ಕೆ ಹೇಳ್ತಾರೆ, ನಂಬಬೇಕು, ನಂಬು ನಂಬಲೆ ಮನವೇ ಹಂಬಲಿಸದಿರು ಬರೆದೆ. ಹಾಗೆಯೇ ನಂಬಿ ಕರುದೆಡೆ ಓ ಎನ್ನನೇ ಶಿವನು. ಹಾಗಾಗಿ ಪರಶಿವನ ಅವತಾರಿ ಪರಮಾವತಾರಿ ಇರತಕ್ಕಂಥ ಜಂಗಮರಲ್ಲಿ ನಂಬಿಕೆ ಇಟ್ಟಲ್ಲಿ ಜೀವನ ಸಾರ್ಥಕವಾಗುತ್ತದೆ ಎಂಬತಕ್ಕಂಥ ಅಂಶವನ್ನು ಇವತ್ತಿನ ಈ ವಚನದಲ್ಲಿ ನಾವು ಅರಿಯಬೇಕಿದೆ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳಿ ಇವತ್ತಿನ ವಚನ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಸುಖಿ